ಮೈಸೂರು ನಗರದಲ್ಲಿ ಕಳೆದ 15 ದಿವಸಗಳಿಂದ ನಡೆದಾಡೋ ಅಂಥದ್ದು ಅಥವಾ ಸಣ್ಣ ಪುಟ್ಟ ಗಾಡಿನ ಓಡಾಡೋ ಅಂಥದ್ದು, ಕಾರ್ ತಗೊಂಡು ಓಡಾಡೋ ಅಂಥದ್ದು ತೀವ್ರ ದುಸ್ತರ ಸ್ಥಿತಿ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಒಂದು 2 ಕಿಲೋಮೀಟರ್ನ ಕ್ರಮಿಸ್ಬೇಕು ಅಂತೇಳಿ ಹೇಳಿದ್ರೆ ಕನಿಷ್ಠ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಬೇಕಾಗ್ತದೆ. ಯಾಕೆ ಅಂತ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಮೈಸೂರು ನಗರದ ಪೊಲೀಸ್ ಆಯುಕ್ತರು ತಗೊಂಡಂಥ ನಿರ್ಧಾರ ಅವೈಜ್ಞಾನಿಕವಾಗಿದೆ. ಈಗ ನಾನು ನಿಂತಿರೋ ಜಾಗದಿಂದ ನನ್ನ ಹಿಂದೆ ಒಂದು ಸಿಗ್ನಲ್ ಲೈಟ್ ಇದೆ, ಇಲ್ಲಿಂದ 100 ಮೀಟ್ರಿಗೆ ಇನ್ನೊಂದು ಸಿಗ್ನಲ್ ಇದೆ, ಅಲ್ಲಿಂದ ಇನ್ನೊಂದು 150 ಮೀಟ್ರಿಗೆ ಇನ್ನೊಂದು ಸಿಗ್ನಲ್ ಇದೆ, ಇಲ್ಲಿ ದಾಟಿದ್ರೆ ಇಲ್ಲೊಂದು ಸಿಗ್ನಲ್ ಇದೆ. ಈ ರೀತಿ ಅವೈಜ್ಞಾನಿಕವಾಗಿ ಎಲ್ಲ ಸರ್ಕಲ್ಗಳಲ್ಲಿ, ಎಲ್ಲ ವೃತ್ತಗಳಲ್ಲಿ ಸಿಗ್ನಲ್ಗಳು ಹಾಕಿದ್ದಾರೆ. ಮೈಸೂರಿಗೆ ಸಿಗ್ನಲ್ಗಳ ಅವಶ್ಯಕತೆ ಇದೆಯಾ? ಆಯಿತು, ಇದೆ ಅಂತೇಳಿ ಹೇಳೋದಾದರೆ ಮೊದಲು ಮಾಡಬೇಕಾಗಿದ್ದೇನು? ಬೇಸಿಕ್ ಥಿಂಗ್ಸ್ ಮಾಡಬೇಕಾಗಿದ್ದು ಪೊಲೀಸ್ನವ್ರು ಮಾಡಬೇಕಾಗಿದ್ದು ಎಲ್ಲ ಸಿಗ್ನಲ್ ಲೈಟ್ನ ಎಲ್ಲ ಸರ್ಕಲ್ಗಳನ್ನ ಕ್ಲಿಯರ್ ಮಾಡಿಸ್ಬೇಕಾಗಿತ್ತು, ಎಲ್ಲ ಫುಟ್ಪಾತ್ಗಳು ಕ್ಲಿಯರ್ ಮಾಡಬೇಕಾಗಿತ್ತು. ಇದು ಯಾವುದೂ ಮಾಡಲಿಲ್ಲ ಅವರು. ಇದು ಯಾವುದನ್ನು ಮಾಡದೆ ಏಕಾಏಕಿ ಇವರು ಸಿಗ್ನಲ್ ಲೈಟ್ಗಳನ್ನು ಅಳವಡಿಸ್ಬಿಟ್ಟಿದ್ದಾರೆ. ಪ್ರತಿಯೊಂದು ಸಿಗ್ನಲ್ಗೆ ಹೋದರೆ ನೀವು ಒಂದು ಕಡೆ ತರಕಾರಿ ಮಾರ್ತಾನೆ, ಒಂದು ಕಡೆ ಐಸ್ ಕ್ರೀಮ್ ಮಾರ್ತಾನೆ, ಇನ್ನೊಂದು ಕಡೆ ಫುಟ್ಪಾತಲ್ಲಿ ದೊಡ್ಡದೊಂದು ಗಾಡಿ ಒಳಗಡೆ ಇಡ್ಲಿ ಮಾರ್ತಾ ಇರ್ತಾನೆ. ಇದೆಲ್ಲನೂ ಕ್ಲಿಯರ್ ಮಾಡಿಸ್ತೇನೆ ನೀವು ಏಕಾಏಕಿ ಸಿಗ್ನಲ್ ಲೈಟ್ಗಳನ್ನ ಅಳವಡಿಸ್ಬಿಟ್ಟಿದ್ದೀರಿ. ಎಷ್ಟೋ ಕಡೆ ಫ್ರೀ ಲೆಫ್ಟ್ ಟರ್ನ್ ಕೊಡ್ಬೋದಾಗಿತ್ತು, ಅದು ಕೊಟ್ಟಿಲ್ಲ ನೀವು. ಮೈಸೂರಿನ ಮಹಾರಾಜರು ಎಷ್ಟು ವೈಜ್ಞಾನಿಕವಾಗಿ ಮೈಸೂರು ನಗರವನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ, ಅಷ್ಟು ಚಂದದ ನಗರವನ್ನು ನಿರ್ಮಾಣ ಮಾಡಿದ್ದಾರೆ. ದೊಡ್ಡ ದೊಡ್ಡ ಫುಟ್ಪಾತ್ಗಳನ್ನು ಮಾಡಿದರು, ಅದನ್ನೆಲ್ಲ ನುಂಗಿ ನೀರು ಕುಡಿದು ಈಗ ರಸ್ತೆ ಮಾಡಾಯ್ತು ನೀವುಗಳು. ಆ ಫುಟ್ಪಾತ್ಗಳೇನಾದ್ರು ನೆಮ್ಮದಿಯಿಂದ ಜನ ಓಡಾಡೋಕ್ಕಾಗ್ತಾ ಇದೆಯಾ? ಜನ ಅಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ. ನಾಚಿಕೆ ಆಗುತ್ತೆ. ಮೈಸೂರಿನ ಗೇಟ್ ನಂಬರ್ 1 ಅಂತ ಹೇಳ್ತೀವಿ ಇದನ್ನ, ಕುಕ್ಕರಳ್ಳಿಕೆರೆ ಗೇಟ್ನ. ಕುಕ್ಕರಳ್ಳಿಕೆರೆ ಗೇಟ್ ಮೈಸೂರು ನಂಬರ್ 1, ಗೇಟ್ ನಂಬರ್ 1. ಕಳೆದ 17 ವರ್ಷದಿಂದ ಸತತವಾಗಿ ಎಲ್ಲ ಸಂಸದರು ನಾವು ಎಡತಾಕಿದ್ದೀವಿ, ಪ್ರತಿಭಟನೆಗಳು ಮಾಡಿದ್ದೀವಿ, ಸಹಿ ಸಂಗ್ರಹ ಮಾಡಿದ್ದೀವಿ. ಬಂದಂಥ ಎಲ್ಲ ಸಂಸದರು ಹೇಳದಂಥದ್ದು ಸ್ಯಾಂಕ್ಷನ್ ಆಗಿದೆ, ಇನ್ನು 1 ವಾರದಲ್ಲಿ ಶುರುವಾಗುತ್ತೆ. ಇಲ್ಲಿ ROB ಅಥವಾ RUB ಅಂದರೆ ಅಂಡರ್ಗ್ರೌಂಡು ರಸ್ತೆ ಅಥವಾ ಓವರ್ಫ್ಲೋ, ಯಾವುದ್ರಲ್ಲಾರು ಒಂದನ್ನ ಇಲ್ಲಿ ರಸ್ತೆ ಮಾಡಿ ಅಂತೇಳಿ ಹೇಳಿ ಹೆಚ್ಚು ಕಡಿಮೆ 5-6 ವರ್ಷದ ಮೇಲಾಯಿತು ಕೇಂದ್ರ ಸರ್ಕಾರ ಹಣ ಕೊಟ್ಟು. ಇವತ್ತಿನ ತನಕ ನಾಚಿಕೆ ಆಗುತ್ತೆ. ಕಾರ್ಪೊರೇಷನ್ನು ಅಥವಾ ಮೂಡ ಒಂದು 10 ಕೋಟಿ ರೂಪಾಯಿ ಕೊಟ್ಟು ಈ ರಸ್ತೆನ ಒಂದು ಅಂಡರ್ ಪಾಸ್ ಮಾಡಿಸೋಕ್ಕಾಗಲಿಲ್ಲ ಅವ್ರಿಗೆ, ಇವ್ರ ಯೋಗ್ಯತೆಗೆ. ಇವ್ರಿಗೆ ಪ್ರತಿ ದಿವಸ ನನ್ನ ಲೆಕ್ಕಾಚಾರದಲ್ಲಿ 15ರಿಂದ 20 ಸಾರಿ ಇಲ್ಲಿ ರಸ್ತೆ ತಡೆ ಆಗುತ್ತೆ. ಯಾಕಾಗುತ್ತೆ ಅಂದರೆ, ರೈಲು ಓಡಾಡಬೇಕು ಚಾಮರಾಜನಗರದ ಲೈನ್ಗೆ. ಕನಿಷ್ಠ 4 ನಿಮಿಷದಿಂದ 14 ನಿಮಿಷದ ತನಕ ಇಲ್ಲಿ ಟ್ರೈನ್ ನಿಂತ್ಕೊಳ್ಳುತ್ತೆ. ಸಾರ್ವಜನಿಕರು ಸಾಯಂಕಾಲ ಎಲ್ಲ ಕಚೇರಿಗಳು ಬಿಡಬೇಕಾದ್ರೆ ಮತ್ತು ಬೆಳಗ್ಗೆ ಹೋಗ್ಬೇಕಾದ್ರೆ ಎಂಥ ದುಸ್ಥಿತಿ ಆಗಿದೆ ಅಂದರೆ, ಇದು ಯಾವ ಒಬ್ಬ ಜನಪ್ರತಿನಿಧಿಗೂ ಗೊತ್ತಾಗ್ತಾ ಇಲ್ಲ. ಇದೇ ಸ್ಥಿತಿ ಜಯನಗರದಲ್ಲಿ ಆಗ್ತಾ ಇದೆ. KG ಕೊಪ್ಪಳಲ್ಲಿ ಅಂಡರ್ ಪಾಸು ಮಧ್ಯೆ ಒಂದು ಗೋಡೆ ಹಾಕಿ ಎಷ್ಟು ದೊಡ್ಡ ರಸ್ತೆ ಮಾಡ್ಬೋದು, ಅದು ಕಾಣ್ತಾ ಇಲ್ಲ ಇವ್ರಿಗೆ. ಪೊಲೀಸ್ನವ್ರು ಹೋಗಿ ಮೂಡ ಮೀಟಿಂಗ್ನಲ್ಲಿ ಕುತ್ಕೋತಾರೆ, ಇವ್ರಿಗೆ ಬೇಕಾದವ್ರಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬರ್ತಾರೆ. ಅವರೊಬ್ಬ ಮೂಡ ಮೆಂಬರ್ ಇದ್ದಾರೆ, ಅವ್ರಿಗೆ ಅಲ್ಲಿ ಹೇಳ್ಬೋದಲ್ಲ ಸಮಸ್ಯೆಗಳನ್ನ. ಒಂದು 10 ಕೋಟಿ ರೂಪಾಯಿ ಮೀಸಲಾಗಿಡಿ ರಸ್ತೆ ದೊಡ್ಡದು ಮಾಡೋದಕ್ಕೆ ಅಂತ, ಇದೂ ಮಾಡ್ತಾ ಇಲ್ಲ ಅವರು. ಅದನ್ನ ಬಿಟ್ಟು ಕಂಡು ಜಾಗದಲ್ಲಿ ನಾಯಿ ಕೊಡೆಗಳ ಥರ ಸಿಗ್ನಲ್ ಲೈಟ್ ಹಾಕಿದ್ರೆ ನೀವು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಾ ಇಲ್ಲ, ನೀವು ಟ್ರಾಫಿಕ್ನ ಜಾಮ್ ಮಾಡಿಸ್ತಾ ಇದ್ದೀರಾ ನೀವು. ಸೊ ನಾನು ಆಯುಕ್ತರಲ್ಲಿ ಹೇಳ್ತೀನಿ ಮತ್ತು ಜನಪ್ರತಿನಿಧಿಗಳು ಹೇಳ್ತೀನಿ, ಬಂದರೆ ನಿಂತ್ಕೊಂಡು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಬಂದು ನಿಂತ್ಕೊಂಡು ಪೀಕ್ ಅವರ್ಗಳಲ್ಲಿ ಎಷ್ಟು ವೆಹಿಕಲ್ಗಳು ನಿಂತ್ಕೊತಾ ಇದೆ ಇಲ್ಲಿ ಯೂನಿವರ್ಸಿಟಿ ಹತ್ರ, ಅಲ್ಲಿ ಮೇಲ್ಗಡೆ ಚಾಣಕ್ಯ ಸರ್ಕಲ್ನಲ್ಲಿ. ಇಷ್ಟು ಅವೈಜ್ಞಾನಿಕ. ಮೇಲಿಂದ ಕಾರ್ಪೊರೇಷನ್ ಕಮಿಷನರು ಏನು ಸಗಣಿ ತಿಂತ ಕೂತ್ಕೊಂಡಿದ್ದಾರೆ, ಅವ್ರಿಗೇನು ಮಾನ ಮರ್ಯಾದೆ ಇಲ್ವಾ? ಗುಂಡಿಗಳು ಮುಚ್ತಾ ಇಲ್ಲ, ಫುಟ್ಪಾತ್ಗಳು ಕ್ಲಿಯರ್ ಮಾಡಿಸ್ತಾ ಇಲ್ಲ. ಬೇಸಿಕ್ ಥಿಂಗ್ಸ್ ಹೇಳ್ತಾ ಇರೋಂಥದ್ದು ಕಾರ್ಪೊರೇಷನ್ ಕಮಿಷನರು, ಬೇಸಿಕ್ ಥಿಂಗ್ಸ್ ಇದೂ ಮಾಡ್ತಾ ಇಲ್ಲ. ಮಾನಗೆಟ್ಟಂಥವ್ರಾಗವ್ರೆ ಜಿಲ್ಲಾಡಳಿತ ಅಂತ ಹೇಳಿದ್ರೆ, ನಾನು ಜಿಲ್ಲಾ ಉಸ್ತುವಾರಿ ಸಚಿವರೇ, ಒಂದು ಸರಿ ಮೀಟಿಂಗನ್ನು ಕರೀರಿ, ಈ ಅಧಿಕಾರಿಗಳನ್ನು ತರಾಟೆ ತಗೊಳ್ಳಿ, ಇವರಿಂದ ಕೆಲಸ ತಗೊಳ್ಳಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ನೀವು ಬಂದು ಎಲ್ಲ ಶೋಕಿ ಹೊಡಿತಾ ಕುತ್ಕೊಂಡ್ರೆ ಏನೂ ಆಗೋದಿಲ್ಲ. ಸಾಮಾನ್ಯ ಜನ ಶಾಪ ಆಗ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿಗಳಲ್ಲೂ ಮನವಿ ಮಾಡ್ತೀನಿ, ನೀವು ನಮ್ಮ ಮೈಸೂರಿನವರಾಗಿದ್ದೀರಿ, ದಯವಿಟ್ಟು ಒಂದ್ಸರಿ ಜಿಲ್ಲಾಧಿಕಾರಿ, ಪೊಲೀಸ್ ಕಮಿಷನರು, ಕಾರ್ಪೊರೇಷನ್ ಕಮಿಷನರು ಇವ್ರುಗಳನ್ನು ಕರೆದು ಈ ಫುಟ್ಪಾತ್ಗಳನ್ನು ಕ್ಲಿಯರ್ ಮಾಡಿಸ್ರಿ. ಮೈಸೂರು ಹಾಳಾಗಿ ಹೋಗ್ತಾ ಇದೆ. ನಂಜುಮಳಿಗೆ ಸರ್ಕಲಲ್ಲಿ ನೋಡ್ರಿ, ಹೋಗಿ ಅದೇ ದೊಡ್ಡ ಹಾಸ್ಪಿಟ್ಲ್ ಎದುರುಗಡೆ ತಗೊಂಡು ಹೆಂಗೆ ಯಾವ ಥರ ನಿಲ್ಸ್ಕೊಂಡಿದ್ದಾರೆ ಅಂತೇಳಿ. ಚೋಪ್ರಿಗಳು ಹಾಕೊಂಡೆ ಮೈಸೂರು ಎಂಟ್ರೆನ್ಸು, ಇಲ್ಲಿ ಕೊಲಂಬಿಯಾ ಏಷಿಯಾ ಹಾಸ್ಪಿಟ್ಲ್ ಸರ್ಕಲ್ನಲ್ಲಿ ಕಂಡು ಜಾಗದಲ್ಲಿ
ಈ ರೀತಿ ಅವೈಜ್ಞಾನಿಕವಾಗಿ ಸಿಗ್ನಲ್ ಲೈಟ್ಗಳು ಹಾಕಿರೋವಂಥದ್ದನ್ನ ತೆರವು ಮಾಡಿ. ಬೆಂಗಳೂರಿಂದ ಮೈಸೂರಿಗೆ 1.5 ಗಂಟೆ 1.25 ಗಂಟೆ 2 ಗಂಟೆ ಒಳಗೆ ಬರ್ತಾ ಇದ್ದೀವಿ. ಆದರೆ ಕೊಲಂಬಿಯಾ ಏಷಿಯಾ ಸರ್ಕಲ್ನಲ್ಲಿ ಆ ಸಿಗ್ನಲ್ ದಾಟ್ ಬರೋದಕ್ಕೆ ನಮ್ಗೆ 40 ನಿಮಿಷ ಆಗ್ತಾ ಇದೆ. 2 ಸಿಗ್ನಲ್ ತಾಗ್ತಾ ಇದೆ. ಕಾರ್ಪೊರೇಷನ್ ಕಮಿಷನರ್ ಗೊತ್ತಾಗ್ತಾ ಇಲ್ವಾ? ಪೊಲೀಸ್ ಕಮಿಷನರ್ ಗೊತ್ತಾಗ್ತಾ ಇಲ್ವಾ? ಇಷ್ಟು ಅವೈಜ್ಞಾನಿಕವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ಹೇಳಿದ್ರೆ ಎಲ್ಲಿದೆ? ಬರೀ ಹೆಲ್ಮೆಟ್ ಹಾಕಿಲ್ಲದೆ ಇರೋರನ್ನ ಹಿಡಿಯೋ ಅಂಥದ್ದೇ ನಿಮ್ಮ ಕೆಲಸ ಅಲ್ಲ, ಅದು ನಿಮ್ಮ ಕಾರ್ಯಸಾಧನೆ ಅಲ್ಲ. ಅದು ಕ್ರೈಮ್ ರಿಪೋರ್ಟು ಜಾಸ್ತಿ ಆಗ್ತಾ ಇದೆ, ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಉಸ್ತುವಾರಿ ಸಚಿವರಲ್ಲಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ, ನಾಲಾಯಕ ಅಧಿಕಾರಿಗಳಿದ್ದಾರೆ, ಇವನ್ನೆಲ್ಲ ಕಳಿಸ್ರಿ, ಒಂದ್ಸರಿ ಟ್ರಾನ್ಸ್ಫರ್ ಮಾಡಿ ಆಚೆ ಕಳಿಸ್ರಿ. ಯುವಕರನ್ನ ಹಾಕಿ ತೊಗೊಂಬಂದು ಇಲ್ಲಿ ಅವ್ರಾರು ಕೆಲಸ ಮಾಡಲಿ, ಇಚ್ಛಾಶಕ್ತಿ ಇರೋರನ್ನ ತೊಗೊಂಬಂದು ಹಾಕಿ. ನಿಜವಾಗ್ಲೂ ನಾನು ಮೈಸೂರಿನ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ನೀವು ದಂಗೆ ಎದೊಳದೇ ಇದ್ರೆ ಮೈಸೂರನ್ನ ಹಾಳು ಮಾಡಿ ಮಡಗ್ತಾರೆ ಇವ್ರು. ಮೈಕಾ ಪ್ರೇಮ್ ಕುಮಾರ್, ಮೈಸೂರು ರಕ್ಷಣಾ ವೇದಿಕೆ.